ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಮಾರ್ಚ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮಾರ್ಚ್ ತಿಂಗಳು ಮಾತ್ರ ಭವಿಷ್ಯ, ಇದು ಯುಗಾದಿ ಭವಿಷ್ಯ ಸಪರೇಟ್ ಆಗಿ ಹಾಕಿದ್ದೀನಿ. ಈ ತಿಂಗಳು 19 ಮಾರ್ಚ್ 2026 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭ ಆಗುತ್ತೆ 19ನೇ ತಾರೀಕು. ಈ ತಿಂಗಳಲ್ಲಿ ನಾನು ಬರೀ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ವರ್ಷ ಭವಿಷ್ಯ, ಯುಗಾದಿ ಭವಿಷ್ಯ ಬೇಕಾದರೆ ನನ್ನ ಚಾನಲ್ ಸಪರೇಟ್ ವಿಡಿಯೋ ಇದೆ. ಈ ಶ್ರೀ ಪರಾಭವ ನಾಮ ಸಂವತ್ಸರದ್ದು ಭವಿಷ್ಯ ಇದೆ. ಮತ್ತೆ ಈ ತಿಂಗಳಲ್ಲಿ 3/3/2026 ಮಂಗಳವಾರ, ಹೋಳಿ ಹುಣ್ಣಿಮೆ ಮತ್ತು ಖಗ್ರಾಸ ಚಂದ್ರಗ್ರಹಣ, ಅದು ಕೂಡ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಆಸಕ್ತಿ ಇರೋರು, ಇದು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಚಂದ್ರಗ್ರಹಣ ಕಾಣೋದ್ರಿಂದ ಆ ಸಪರೇಟ್ ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಅಲ್ಲೂ ಕೂಡ ನೀವು ನೋಡ್ಬೋದು. ಹಾಗಾದ್ರೆ ಈಗ ಇಲ್ಲಿ ಟಾಪಿಕ್ ಬಿಟ್ಟು ಹೋಗಲ್ಲ, ಬರೀ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಹೇಗೆ ಫಲಾನುಫಲ ಪ್ರಾಪ್ತಿ. 1 ಮಾರ್ಚ್ 2026 ಶುಕ್ರ ರಾಶಿ ಪರಿವರ್ತನೆ ಕುಂಭ ರಾಶಿಯಿಂದ ಮೀನರಾಶಿಗೆ. 14 ಮಾರ್ಚ್ 2026 ಸೂರ್ಯ ಕುಂಭ ರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ. 11 ಮಾರ್ಚ್ 2026 ಗುರು ವಕ್ರತ್ಯಾಗವನ್ನ ಮಾಡ್ತಾನೆ. ಇದೆಲ್ಲದರ ಪ್ರಭಾವ ತುಲಾ ರಾಶಿ ಜಾತಕರ ಮೇಲೆ ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ. ಮಾರ್ಚ್ ತಿಂಗಳಲ್ಲಿ ನಿಮಗೆ ಶುಭ ಕೊಡುವಂತಹ ಗ್ರಹ ಅಂದ್ರೆ ಸೂರ್ಯ. ಎಷ್ಟನೇ ತಾರೀಕುವರೆಗೂ ಕಾಯ್ಬೇಕು ನೀವು? 14ನೇ ತಾರೀಕು ಮಾರ್ಚ್ 2026 ನಂತರ ಸೂರ್ಯ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ. ನಿಮಗೆ ಸೂರ್ಯ ಶತ್ರುಗಳ ಚಟುವಟಿಕೆಗಳನ್ನ ನಿರ್ಬಂಧಿಸ್ತೀರಿ. ಎಷ್ಟನೇ ತಾರೀಕು ಮೇಲೆ? 14 ಮಾರ್ಚ್ 2026 ಸ್ವಲ್ಪ ಕಷ್ಟ ಇರುತ್ತೆ. ಸೂರ್ಯ ನವಗ್ರಹಗಳಲ್ಲೇ ರಾಜಗ್ರಹ, ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ. ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತದೆ. ನಿಮ್ಗೇನಾದ್ರೂ ವ್ಯಾಧಿಗಳಿದ್ರೆ ಅದು ಗುಣ ಹೊಂದಿರಿ. ಮಾನಸಿಕವಾಗಿ ವ್ಯಥೆಯನ್ನ, ಸೂರ್ಯ ದಶೆ ಇದ್ರೆ, ಸೂರ್ಯ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ನಿಮಗೆ ಮಾನಸಿಕ ವ್ಯಥೆಯನ್ನ ಹೋಗಲಾಡಿಸ್ಬಿಡ್ತಾನೆ. ಆಮೇಲೆ ಸೂರ್ಯ ಒಳ್ಳೆ ಬಿಂದುಗಳನ್ನ ಕೊಟ್ಟಿರ್ಬೇಕು. ಅದೆಲ್ಲ ಜಾತಕವನ್ನ ನೀವು ತೋರಿಸಿದಾಗ ಗೊತ್ತಾಗುತ್ತೆ. ವೃತ್ತಿಯಲ್ಲಿ ಲಾಭ, ವೃತ್ತಿಯಲ್ಲಿ ಉತ್ತಮ ವರದಿ ನಿಮ್ಮ ಉನ್ನತಾಧಿಕಾರಿಗಳು ನಿಮ್ಮ ಮೇಲೆ ನೀಡ್ತಾರೆ. ಮನಃಶಾಂತಿ ಪ್ರಾಪ್ತಿಯಾಗುತ್ತೆ, ಉತ್ತಮ ಆದಾಯ ಪ್ರಾಪ್ತಿಯಾಗುತ್ತೆ, ಅಂತಸ್ತು ಹೆಚ್ಚಾಗುತ್ತೆ, ಪ್ರಮೋಷನ್ಗಳು ಸಿಗುತ್ತೆ, ನಿಂತ ಸಾಲಗಳು ಕೂಡ ತೀರುತ್ತೆ, ಆಧ್ಯಾತ್ಮಿಕದ ಕಡೆ ನಿಮ್ಮ ಗಮನ ಹೋಗುತ್ತೆ ಅನ್ನೋದನ್ನ ಸೂರ್ಯ 14ನೇ ತಾರೀಕುವರೆಗೂ ನಿಮಗೆ ಟೈಮ್ ಚೆನ್ನಾಗಿರಲ್ಲ. ಮಾರ್ಚ್ ತಿಂಗಳಲ್ಲಿ 14ನೇ ತಾರೀಕು ನಂತರ ಸೂರ್ಯ ಶುಭ ಫಲಗಳನ್ನ ಕೊಡ್ತಾನೆ. ಅಲ್ಲಿವರೆಗೂ ತುಲಾ ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟು, ಕಷ್ಟಗಳಿರುತ್ತೆ. ಹಾಗಾದ್ರೆ ನಿಮಗೆ ಧೈರ್ಯ ಇದೆಯಾ? ಏನು ನಿಮಗೆ ಕೆಟ್ಟದಾಗ್ಬೋದು ಅಂತ ಕೇಳೋ ಶಕ್ತಿ ಇದ್ದಾಗ ನಾನು ನಿಮಗೆ ತಿಳಿಸ್ತೀನಿ. ಶುಕ್ರ ನೋಡಿ, ತುಲಾ ರಾಶ್ಯಾಧಿಪತಿ. ತುಲಾ ರಾಶ್ಯಾಧಿಪತಿಯಾದಂತಹ ಶುಕ್ರ 6ನೇ ಮನೆ ಸಂಚಾರ ಆಗ್ಬಿಡ್ತಾನೆ. ಅದು ಉಚ್ಚನಾಗ್ತಾನೆ. ಆ ಉಚ್ಚನಾದಂತಹ ಶುಕ್ರ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಆಸೆ ಜಾಸ್ತಿ ಉಂಟಾಗುತ್ತೆ. ಆದ್ರೆ ಏನು ಸಿಗದೆ ಇದ್ದಾಗ ಏನಾಗುತ್ತೆ? ನಿರಾಸೆ ಆಗುತ್ತೆ. ಕೆಲವರಿಗೆ ಮೂತ್ರಕೋಶ ತೊಂದರೆ, ಕೆಳ ಹೊಟ್ಟೆ ತೊಂದರೆ, ಕೆಲವರಿಗೆ ಅಪಘಾತಗಳಾಗ್ಬೋದು. ಯಾರಾದ್ರೂ ಒಂದು ತುಂಬಾ ಆಸೆಗೆ ಒಳಪಟ್ಟು ನೀವು ಮೋಸಕ್ಕೂ ಒಳಗಾಗುವಂತಹ ಸಾಧ್ಯತೆ ಇದೆ. ಕೆಲವರಿಗೆ ಸರವಾಸ ಸಂಭವ ಉಂಟು. ಅದು ಶುಕ್ರ ದಶೆ ನಡೀತಾ ಇರೋರು, ನಂಗೆ ಶುಕ್ರ ದಶೆ ನಡೀತಾ ಇದೆ ಒಳ್ಳೇದಾಗುತ್ತೆ ಅಂತಲ್ಲ. ಈಗ ಗೋಚಾರದಲ್ಲಿ ಶುಕ್ರ 6ನೇ ಮನೆಯಲ್ಲಿ ಸಂಚಾರ ಆಗಿ ಉಚ್ಚನಾಗಿದ್ದಾಗ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ. ತುಲಾ ರಾಶಿ ಜಾತಕರು ಎಚ್ಚರವನ್ನ ವಹಿಸಿ. ಕುಜ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕುಜ ಕೂಡ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಹೃದಯ ವ್ಯಾಧಿ ತೊಂದರೆಗಳಿರೋರು ಬಹಳ ಜಾಗೃತರಾಗಿರ್ರಿ. ದೈಹಿಕ ಬಲಹೀನತೆ ಉಂಟಾಗ್ಬೋದು. ಶತ್ರುಗಳ ದೌರ್ಜನ್ಯಕ್ಕೆ ನೀವು ಒಳಗಾಗುವ ಸಾಧ್ಯತೆಗಳಿದೆ. ಕುಜ ಕೂಡ ಅಶುಭ ಫಲಗಳನ್ನ ನಿಮಗೆ ಕೊಡ್ತಾನೆ. ಈ ತಿಂಗಳಲ್ಲಿ ನಿಮಗೆ ಬುಧನೂ ಕೂಡ ಶುಭ ಫಲಗಳನ್ನ ಕೊಡಲ್ಲ. ಬುಧ ಕೂಡ ನಿಮಗೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಬುಧ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಚಿಕ್ಕಪ್ಪನಿಗೆ ತೊಂದರೆ ಆಗ್ಬೋದು.
ನಿಮಗೆ ಪುರುಷ ಜಾತಕರಾಗಿದ್ರೆ ಪುರುಷತ್ವ ಕಮ್ಮಿ ಆಗುವಂತಹ ಸಾಧ್ಯತೆ ಇದೆ. ಧನಕ್ಕೆ ಕೂಡ ತೊಂದರೆಗಳಾಗ್ಬೋದು. ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ಕಲಹ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಕಲಹಗಳುಂಟಾಗುವಂತಹ ಸಾಧ್ಯತೆ ಇದೆ. ಅದರಿಂದ ತುಲಾ ರಾಶಿ ಜಾತಕರು ಪರಿಹಾರ ಓಂ ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರ, ಅಥವಾ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ, ವಿಭೂತಿಯಿಂದ ಶಿವಪೂಜೆ ಮಾಡ್ತಾ ಗ್ರಹಗತಿಗಳ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಕ್ಕೆ ತಾಯಿ ದುರ್ಗೆಯನ್ನು ಕೂಡ ನೀವು ಆರಾಧನೆಯನ್ನ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.